ಇದರ ಜೊತೆಗೆ ತಮಿಳುನಾಡಲ್ಲಿ ಮತ್ತೊಂದು ಸುದ್ದಿ ಬರ್ತಾ ಇದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಮೈತ್ರಿ ಆಗಬಹುದು ಅಂತ. ಇದು ಜಿ ಕನ್ನಡ ನ್ಯೂಸ್ನ DNA ಎರಡನೇ ಸುದ್ದಿ. ಸಾಧ್ಯನಾ ಇದು? ಸಾಧ್ಯನಾ? ಯಾಕಂದ್ರೆ ದ್ರಾವಿಡ ಅಸ್ಮಿತೆ, ತಮಿಳು ಭಾಷೆಯ ವಿಚಾರ, ಈ ಎಲ್ಲ ವಿಚಾರ, ಪ್ರಾದೇಶಿಕತೆ ವಾದ, ಇವೆಲ್ಲದರ ಪರವಾಗಿ ಹೋರಾಟ ಮಾಡಿದ್ದಂಥ ಎರಡು ಪಾರ್ಟಿಗಳಿವು. ಆದರೆ ರಾಜಕಾರಣ ಅಂತ ಬಂದಾಗ ತದ್ವಿರುದ್ಧ ದಿಕ್ಕು. DMK ಕಂಡ್ರೆ AIDMKಗೆ ಆಗ್ತಿರ್ಲಿಲ್ಲ, AIDMK ಕಂಡ್ರೆ DMKಗೆ ಆಗ್ತಿರಲಿಲ್ಲ. ಕಾರ್ಯಕರ್ತರು ಗ್ರೌಂಡ್ನಲ್ಲಿ ಬಡದಾಡಿಕೊಂಡು ಚುನಾವಣೆ ಮಾಡ್ತಾ ಇದ್ದಂತಹ ತಮಿಳುನಾಡಿನ ರಾಜ್ಯ. ಇಟ್ ಈಸ್ ಪಾಸಿಬಲ್, ಗೊತ್ತಿಲ್ಲ ಏನಾಗ್ಬೋದು ಅಂತ. ಆದರೆ ಇಂಥದ್ದೊಂದು ಸುದ್ದಿಗಳು ಮಾತ್ರ ಬರ್ತಾ ಇದೆ. ಯಾಕೆ ಅಂತ ಹೇಳಿದರೆ, ನೀವು ನೋಡಿ, ಕಾಂಗ್ರೆಸ್ ಶಿವಸೇನೆ ಮೈತ್ರಿಗೆ ಹೋಯಿತು. ಯಾವ ಕಾರಣಕ್ಕಾಗಿ? ಅತ್ಯಂತ ಪ್ರಖರ ಹಿಂದುತ್ವವನ್ನು ಬೋಧನೆ ಮಾಡುವಂತಹ ಶಿವಸೇನೆ ಜೊತೆಗೆ ಕಾಂಗ್ರೆಸ್ ಹೋಯಿತು 2019ರಲ್ಲಿ ಮಹಾರಾಷ್ಟ್ರದಲ್ಲಿ. ಯಾವ ಕಾರಣಕ್ಕಾಗಿ? BJPಯನ್ನು ಅಧಿಕಾರದಿಂದ ಹೊರಗಿಡಬೇಕು ಅನ್ನೋ ಕಾರಣಕ್ಕಾಗಿ. ಜಮ್ಮು ಕಾಶ್ಮೀರದಲ್ಲಿ ಇದೇ BJP ಅಲ್ಲಿಯ ಪ್ರಾದೇಶಿಕ ಪಕ್ಷದ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತು. ಯಾವ ಕಾರಣಕ್ಕಾಗಿ? ಪಕ್ಷದ ಬೇರುಗಳನ್ನು ನೆಲೆ ಊರಿಸಬೇಕು ಅನ್ನೋ ಕಾರಣಕ್ಕಾಗಿ. ಹಾಗಾದರೆ ವಿಜಯ್ CM ಕನಸಿಗೆ ವಿಜ್ಞಾನ ಅನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ. ಏನು? ಬದ್ಧ ವೈರಿಗಳಾದಂಥ DMK, AIDMK ತಮ್ಮ ಮಿತ್ರ ಪಕ್ಷಗಳೊಂದಿಗೆ ಸರ್ಕಾರ ರಚನೆ ಮಾಡೋದಕ್ಕೇನೋ ಮಾತುಕತೆಯನ್ನು ನಡೆಸಿದಾರಂತೆ. ವಿಧಾನಸಭಾ ಚುನಾವಣೆಯಲ್ಲಿ DMK ಮತ್ತು AIDMK 47 ಸ್ಥಾನಗಳನ್ನು ಗೆದ್ದಿದೆ. DMK 59 ಗೆದ್ದಿದೆ. ಒಂದು ವೇಳೆ ಮೈತ್ರಿ ಆದರೆ ಎರಡೂ ಪಕ್ಷಗಳಿಗೂ ಕೂಡ 12 ಸ್ಥಾನದ ಕೊರತೆ ಅಂತ ಏನೋ ಹೇಳ್ತಿದ್ದಾರೆ. AIDMK ಮಿತ್ರ ಪಕ್ಷ PMK ಮತ್ತು ಅದರ ಪ್ರತಿಸ್ಪರ್ಧಿ VCK DMK ಜೊತೆಗೆಲ್ಲ ಮೈತ್ರಿ ಮಾಡಿಕೊಳ್ಳಬಹುದು ಅಂತ. AIDMK ನಾಯಕ ಏನೋ ಪಳನಿಸ್ವಾಮಿ ಮುಖ್ಯಮಂತ್ರಿ ಆದರೆ DMKಯ ಇಬ್ಬರು DCM ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ನೀವು ನೋಡಿ, DMK 59 ಗೆದ್ದಿದ್ದಾರೆ, AIDMK 47 ಗೆದ್ದಿದೆ. ಒಟ್ಟು 106 ಆಗುತ್ತೆ. ಕೊರತೆ 12 ಸ್ಥಾನ ಬೀಳುತ್ತೆ. ಅದನ್ನು ಈ PMK ಆಗಿರ್ಬೋದು, ಬೇರೆ ಬೇರೆ ಅವರ ಪಾರ್ಟಿಗಳೇನಿದೆಯಲ್ಲ ಆ ಪಾರ್ಟಿಗಳ ಮುಖಾಂತರ ತೆಗೆದುಕೊಳ್ಳಬಹುದು ಅಂತ ನಾನು ಅವಾಗಲೇ ಹೇಳ್ತಾ ಇದ್ದೆ. ಬೇರೆ ಬೇರೆ ರಾಜಕೀಯ ಸಿದ್ಧಾಂತಗಳ ಕಾರಣಕ್ಕಾಗಿ ಬಡದಾಡಿಕೊಂಡವರು ನೀವು ಉದಾಹರಣೆಗೆ ತೆಗೆದುಕೊಳ್ಳಿ, ಉತ್ತರ ಪ್ರದೇಶದ SP ಮತ್ತು BSP, ಮಾಯಾವತಿ ಅವರದು ಮತ್ತು ಅಖಿಲೇಶ್ ಯಾದವ್ ಅವರ ಇವತ್ತಿನ SP ಸಮಾಜವಾದಿ, ಇವರೆಲ್ಲರೂ ಪರಸ್ಪರವಾಗಿ ಹೊಡೆದುಕೊಂಡಿದ್ರು. ಆದರೆ ಚುನಾವಣಾ ರಾಜಕಾರಣ ಅಂತ ಬಂದಾಗ ಅವರು ಎಲ್ಲರೂ ಕೂಡ ಒಂದಾಗಿದ್ದನ್ನು ನಾವು ಗಮನಿಸಿದ್ದೀವಿ. ಅದೇ ರೀತಿಯಾಗಿ ತಮಿಳುನಾಡಲ್ಲಿ DMK ಮತ್ತು AIDMK ಒಂದಾಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. TVKನ ಹೊರಗಿಡಬೇಕು ಅನ್ನೋ ಕಾರಣಕ್ಕಾಗಿ. ಇದರ ಜೊತೆಗೆ DMK ಮತ್ತು AIDMK ನಂಟು ಏನು ಎತ್ತ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಆಗ ದೋಸ್ತಿ ಈಗ ಕುಸ್ತಿ ಅಂತೆ. ಅವ್ರ ದೋಸ್ತಿ ಇತ್ತು ಮೊದಲೆಲ್ಲ. CN ಅಣ್ಣಾದೊರೈ ಮತ್ತು M ಕರುಣಾನಿಧಿ ಅವರೊಂದಿಗೆ MG ರಾಮಚಂದ್ರನ್ ಎಲ್ಲ DMKಯಲ್ಲೇ ಇದ್ದರು. ಆಗ ಅವರ ನಡುವೆ ಗಾಢವಾದ ಸ್ನೇಹ ಇತ್ತು. MGR DMKಯ ಪ್ರಮುಖ ಪ್ರಚಾರಕರಾಗಿದ್ದರು. ಸ್ವಲ್ಪ ಇದಕ್ಕೆ ಹಿಂದೆಲ್ಲ ಹೋಗಬೇಕಾಗುತ್ತೆ. ಏನೇನಾಗಿತ್ತು ಅಂತ ಹೇಳಿದ್ರೆ, DMK ಬರೋದಕ್ಕಿಂತ ಮೊದಲು ಪೆರಿಯಾರ್ ಅವರು DK ಎನ್ನುವಂಥ ಒಂದು ಸಾಮಾಜಿಕ ಸಂಘಟನೆಯನ್ನೆಲ್ಲ ಕಟ್ಟಿದ್ರು. ಆ ಸಾಮಾಜಿಕ ಸಂಘಟನೆಯ ಮುಖಾಂತರವೇ ಅಣ್ಣಾದೊರೈ ಮುನ್ನೆಲೆಗೆ ಬರ್ತಾರೆ. ಅದಾದ ನಂತರ ಅವ್ರ ನಡುವೆ ಒಂದು ಭಿನ್ನಾಭಿಪ್ರಾಯ ಆಗುತ್ತೆ. ಅವರು ತಮಗಿಂತ ಅತ್ಯಂತ ಕಿರಿಯ ವಯಸ್ಸಿನ ಹೆಣ್ಣು ಮಗಳನ್ನು ಮದುವೆ ಆಗಿದ್ರು ಅನ್ನೋ ಕಾರಣಕ್ಕಾಗಿ, ಅಥವಾ ಪಕ್ಷದಲ್ಲಿ ಅವರನ್ನು ಉತ್ತರಾಧಿಕಾರಿಯಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಅವರ ವಿರುದ್ಧ ಎಲ್ಲ ಆರೋಪಗಳಾಗಿ, ಅದಾದ ನಂತರ ಅಣ್ಣಾದೊರೈ ಅಲ್ಲಿಂದ ಹೊರಗಡೆ ಬರ್ತಾರೆ. 1949ರಲ್ಲಿ DMK ಶುರುವಾಗುತ್ತೆ. ಅದೇ DMK 1967ರಲ್ಲಿ ಅಧಿಕಾರಕ್ಕೆ ಬಂದಿದ್ದನ್ನು ನೋಡಿದ್ದೇವೆ. ಇದರ ಜೊತೆಗೆ ಇದೇ ಕರುಣಾನಿಧಿ ಅಣ್ಣಾದೊರೈಯವರ ಅಭಿಮಾನಿಯಾಗಿ 14ನೇ ವಯಸ್ಸಿಗೆ ಅವರ ಒಂದು ಪತ್ರಿಕೆ ಇರುತ್ತೆ, ದ್ರಾವಿಡ ನಾಡು ಎನ್ನುವಂಥ ಒಂದು ಪತ್ರಿಕೆ. ಆ ಪತ್ರಿಕೆಯಲ್ಲಿ ಅಂಕಣವನ್ನೆಲ್ಲ ಬರೆಯೋದಕ್ಕೆ ಶುರು ಮಾಡ್ತಾರೆ. ಅಂಕಣವೆಲ್ಲ ಬರೆದು ಶುರು ಮಾಡಿ ಅವರ ಜೊತೆಗೆ ಕರುಣಾನಿಧಿಯು ಕೂಡ ರಾಜಕಾರಣಕ್ಕೆ ಹೋಗ್ತಾರೆ. ಅವರ ಬಲಗೈ ಬಂಟ ಹಾಗೆ. ಹೇಗೆ ಪೆರಿಯಾರ್ ಅವರ ಜೊತೆಗೆ ಅಣ್ಣಾದೊರೈ ನಿಂತಿದ್ರು, ಅದೇ ರೀತಿಯಾಗಿ ಕರುಣಾನಿಧಿ ಅವರ ಜೊತೆಗೆ ಯಾರು ನಿಲ್ಲೋ ಪ್ರಯತ್ನವನ್ನು ಮಾಡ್ತಾರೆ, ಅಣ್ಣಾದೊರೈ ಅವರ ಜೊತೆಗೆ ಕರುಣಾನಿಧಿ ನಿಲ್ಲೋ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರ MGR ಅವರೆಲ್ಲವೂ ಕೂಡ ಬಂದು ನಿಂತಿದ್ದನ್ನು ನಾವು ನೋಡಿದ್ದೇವೆ. ಹಾಗಾದರೆ ಇದರ ಜೊತೆಗೆ ಹಾಗಾದರೆ ಬದ್ಧ ವೈರತ್ವದ ಉಗಮ ಹಾಗಾದರೆ ಹೇಗೆ ಶುರುವಾಯಿತು? ಬದ್ಧ ವೈರತ್ವ ಏನೇನಾಯ್ತು ಇದು ಕತೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, 1972ರಲ್ಲಿ ಕರುಣಾನಿಧಿಯವರು ಮತ್ತು MGR ನಡುವೆ ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಶುರುವಾಗುತ್ತೆ. ಅವರೆಲ್ಲ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ರು. ಪಕ್ಷದ ಆಂತರಿಕ ನಾಯಕತ್ವದ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿದ್ರು. ಆ ಕಾರಣಕ್ಕಾಗಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಇದೇ ಕರುಣಾನಿಧಿ ಉಚ್ಚಾಟನೆ ಮಾಡಿದ 10 ದಿನಗಳ ಒಳಗಾಗಿನೇ AIDMK ಎನ್ನುವಂಥ ಹೊಸ ಪಾರ್ಟಿಯನ್ನು ಅವರು
ಕಟ್ತಾರೆ. ಅದಾದ ನಂತರ 1977ರಲ್ಲಿ ಅಧಿಕಾರಕ್ಕೆ ಬಂದು ಅದಾದ ನಂತರ 1987ರ ತನಕವೂ ಕೂಡ ಇದೇ MGR ಮುಖ್ಯಮಂತ್ರಿಯಾಗಿ ಅಲ್ಲಿ ಮುಂದುವರಿತಾರೆ. ಅದಾದ ನಂತರ ಒಮ್ಮೆ DMKಗೆ ಮತ್ತು AIADMKಗೆ ಅಧಿಕಾರ ಕೊಡುವ ಪದ್ಧತಿ ತಮಿಳುನಾಡಲ್ಲಿ ಇದೆ. ನಮ್ಮಲ್ಲಿ ಹೆಂಗೆ ಸರ್ಕಾರಗಳನ್ನು ಚೇಂಜ್ ಮಾಡ್ತಾರೋ ಅದೇ ರೀತಿಯಾಗಿ ತಮಿಳುನಾಡಲ್ಲೂ ಕೂಡ ಸರ್ಕಾರ ರಚನೆ ಆಗ್ತಾ ಇತ್ತು. 1989ರಲ್ಲಿ DMK ಬಂದರೆ 91ರಲ್ಲಿ AIADMK, 96ರಲ್ಲಿ DMK, 2001ರಲ್ಲಿ AIADMK, 2006ರಲ್ಲಿ DMK, 2011ರಲ್ಲಿ AIADMK ಬಂದಿತ್ತು. ಒನ್ಸ್ ಅಗೇನ್ 2016ರಲ್ಲಿಯೂ ಕೂಡ AIADMK ಬಂತು. ಅನೇಕ ವರ್ಷಗಳ ಇತಿಹಾಸವನ್ನು ಜಯಲಲಿತಾ ಅವರು ಮುರಿದಿದ್ರು. ಅಂದರೆ ಜಯಲಲಿತಾ ನಾಯಕತ್ವವು ಕೂಡ ಮುನ್ನೆಲೆಗೆ ಬರೋದಕ್ಕೆ ಶುರುವಾಯಿತು. ಹೀಗೆ DMK ಮತ್ತು AIADMK ನಡುವೆ ದೊಡ್ಡ ಮಟ್ಟದ ವೈರತ್ವ ಆಗಿರ್ಬೋದು, ಈ ಚುನಾವಣಾ ಎಲ್ಲವೂ ಕೂಡ ಶುರುವಾಯಿತು. ಇದರ ಜೊತೆಗೆ ಇದೀಗ ಪ್ರಸ್ತುತ ಅಸ್ತಿತ್ವದ ಹೋರಾಟ ಶುರುವಾಗಿದೆ. ಅಸ್ತಿತ್ವದ ಹೋರಾಟ ಶುರುವಾಗ್ಬಿಟ್ಟಿದೆ. ಏನು 2026ರ ಹೊತ್ತಿಗೆ ಇವರ ನಡುವಿನ ನಂಟು ವಿಚಿತ್ರವಾದಂತಹ ಒಂದು ತಿರುವನ್ನು ಪಡೆದುಕೊಂಡ್ಬಿಟ್ಟಿದೆ. ಯಾಕಂದರೆ ಜಯಲಲಿತಾ ಅವರ ನಾಯಕತ್ವದ ನಂತರ ಯಾರು AIADMK ನಾಯಕತ್ವವನ್ನು ವಹಿಸ್ತಾರೆ ಅದ್ಯಾವುದು ಕೂಡ ಗೊತ್ತೇ ಆಗ್ತಿಲ್ಲ. ಹೀಗಾಗಿ ಅಲ್ಲಿ ನಾಯಕತ್ವದ ಕೊರತೆ ಇದೆ. ದ್ರಾವಿಡ ಸಿದ್ಧಾಂತದ ಮುಖಾಂತರ ರಾಜಕಾರಣ ಎದುರಿಸೋದಕ್ಕೆ ಬಂದವರಿಗೆ ದ್ರಾವಿಡ ನಾಡಿನಲ್ಲಿ ಇಂಥದ್ದೊಂದು ಬೆಳವಣಿಗೆಗಳಾಗ್ತಿದೆ ಅನ್ನೋದು. ಇದರ ಜೊತೆಗೆ ವಿಜಯ್ ಅವರ TVKಯನ್ನು ಮಣಿಸೋದಕ್ಕೆ ಬದ್ಧ ವೈರಿಗಳು, ದೋಸ್ತಿ, ವದಂತಿ ಎಲ್ಲವೂ ಕೂಡ ಶುರುವಾಗ್ಬಿಟ್ಟಿದೆ. ಹೀಗಾಗಿ ಇದು ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ವಿಜಯ್ ಅವರ TVK ನಾಳೆ ಇವತ್ತಿನ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಮುಂದಿನ 2031ರ ಚುನಾವಣೆಯಲ್ಲೂ ಕೂಡ ಅವರ ಪ್ರಾಬಲ್ಯವನ್ನು ಮುಂದುವರಿಸಿಕೊಂಡು ಹೋಗೋದಾದರೆ ಇವತ್ತೇ ಇದೇ AIADMK ಏನಾಗಿದೆ, 3ನೇ ಸ್ಥಾನಕ್ಕೆ ಬಂದುಬಿಟ್ಟಿದೆ. ಯಾವ AIADMK ದಶಕಗಳ ಕಾಲ ತಮಿಳುನಾಡಲ್ಲಿ ಚುನಾವಣೆಯನ್ನು ಎದುರಿಸಿತ್ತು, ಅದೇ AIADMKಯ ಪರಿಸ್ಥಿತಿ ಇವತ್ತು 3ನೇ ಸ್ಥಾನಕ್ಕೆ ಬರುವಂತಾಗಿದೆ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಅಸ್ತಿತ್ವದ ಕಾರಣಕ್ಕಾಗಿ ಆದರೂ ಕೂಡ ನಾವಿಬ್ಬರು ಒಂದಾಗಬೇಕು ಅಂತ. ನಾವು ನಿನ್ನೆ ಏನು ಮಾತನಾಡಿದ್ವಿ, AIADMK ರಾಜಕಾರಣ ಇರೋದು DMK ವಿರುದ್ಧದ ರಾಜಕಾರಣ, DMK ವಿರುದ್ಧದ ರಾಜಕಾರಣ. ಆದರೆ ಕೆಲವೊಂದು ಬಾರಿ ಏನಾಗುತ್ತೆ, ಇಬ್ಬರು ಶತ್ರುಗಳು ಸೇರಿ ಎದುರುಗಡೆ ಇರುವ ಸಮಾನ ಶತ್ರುವನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ರಾಜಕಾರಣದಲ್ಲಿ ಒಂದಾಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಈಗ ನೀವು ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ. ಇದೇ ಸಿದ್ದರಾಮಯ್ಯನವರು JDS ಅನ್ನು ಕಂಡ್ರೆ ನಿಗಿ ಕೆಂಡ ಕಾರ್ತಾ ಇದ್ರು. ಆದರೆ 2018ರಲ್ಲಿ ಏನಾಗ್ಬಿಡ್ತು, ಹೈಕಮಾಂಡ್ನ ಮಾತಿನಂತೆ JDS ಜೊತೆಗೆ ಮೈತ್ರಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಅದೇ ರೀತಿಯಾಗಿ ಅಸ್ತಿತ್ವದ ಕಾರಣಕ್ಕಾಗಿ ಅವರೆಲ್ಲ ಹೋರಾಟ ಮಾಡಬಹುದು ಅಂತ. ಇದೀಗ DMK AIADMK ವೈರತ್ವಕ್ಕೆ ಕಾರಣಗಳು ಏನು, ಯಾವ್ಯಾವ ಕಾರಣಕ್ಕಾಗಿ ಇಂಥದ್ದೊಂದು ವೈರತ್ವ? MGR ಮತ್ತು ಕರುಣಾನಿಧಿ ನಡುವೆ ಬಿರುಕು ಬಂತು. ನಾನು ಅವಾಗಲೇ ಹೇಳಿದಾಗೆ ಭ್ರಷ್ಟಾಚಾರದ ಬಗ್ಗೆ ನೋಡಿ, ಕರುಣಾನಿಧಿ ಅವರನ್ನು ಒಪ್ಪಿಕೊಂಡವರು ಇದೇ MGR. ಕೊನೆಗೆ ಕರುಣಾನಿಧಿ ಮತ್ತು ಅವರ ಸರ್ಕಾರದ ಸಚಿವರ, ಅವರದ್ದೇ ಪಕ್ಷದ DMKಯ ಸಚಿವರ ಭ್ರಷ್ಟಾಚಾರಗಳು, ಸಚಿವರ ನಾಯಕತ್ವದಲ್ಲಿದ್ದಂತಹ ಗೊಂದಲ, ಆಂತರಿಕ ನಾಯಕತ್ವದ ಬಗ್ಗೆ ಮಧುರೈನಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಇದೇ MGR ಭಾಷಣ ಮಾಡಿಬಿಡ್ತಾರೆ. ಭಾಷಣ ಮಾಡಿದ ನಂತರ ಅವರನ್ನು ಹೊರಗಾಕೋ ಪ್ರಯತ್ನಗಳಾಗ್ಬಿಡುತ್ತೆ. ಉಚ್ಚಾಟನೆ ಆಗುತ್ತೆ. ಉಚ್ಚಾಟನೆ ಆದ ನಂತರ ಅವರೆಲ್ಲ ಪಾರ್ಟಿಯನ್ನು ಕಟ್ಟಿದ್ರು. ಅದಾದ ನಂತರ ಕರುಣಾನಿಧಿ ಮುಖ್ಯಮಂತ್ರಿ ಆದ ನಂತರ ಭ್ರಷ್ಟಾಚಾರದ ವಿರುದ್ಧ ಅವರೆಲ್ಲ ಧ್ವನಿ ಎತ್ತಿದ್ರು. ಕರುಣಾನಿಧಿ ತನ್ನನ್ನು ಮೂಲೆಗುಂಪು ಮಾಡ್ತಿದ್ದಾರೆ ಅಂತ MGR ಅವರ ಆರೋಪ ಆಗಿತ್ತು. ಹೀಗಾಗಿ 72ರಲ್ಲಿ MGR ಅವರನ್ನು ಪಾರ್ಟಿಯಿಂದ ಹೊರಗಾಕಲಾಯಿತು. ಆವಾಗಲೇ ಹೇಳಿದಾಗ 10 ದಿನಗಳಲ್ಲಿ ಅವರೊಂದು ಹೊಸ ಪಾರ್ಟಿಯನ್ನು ಕಟ್ಟಿ ಅಧಿಕಾರಕ್ಕೆ ತರೋ ಪ್ರಯತ್ನವನ್ನು ಮಾಡಿದರು. ಆ ಮುಖಾಂತರ ತಮಿಳುನಾಡಲ್ಲಿ AIADMK ಅಸ್ತಿತ್ವಕ್ಕೆ ಬಂತು. ಅದೇ AIADMK ಯಾರಿಗೆ ಪರ್ಯಾಯ ಆಗೋದಕ್ಕೆ ಶುರುವಾಯಿತು, DMKಗೆ ಪರ್ಯಾಯ ಶುರುವಾಗೋದು. ಎಲ್ಲರೂ ಕೂಡ ಒಂದೇ, ಆಲೋಚನೆಗಳು ಒಂದೇ, ತಮಿಳುನಾಡಿನ ಸಿದ್ಧಾಂತವೂ ಒಂದೇ, ಅವರ ದ್ರಾವಿಡ ಹೋರಾಟವೂ ಒಂದೇ. ಆದರೆ ರಾಜಕಾರಣದ ಈ ಬಿಂದುಗಳೇನಿತ್ತಲ್ಲ, ಆ ಬಿಂದುಗಳೆಲ್ಲವೂ ಕೂಡ ಬದಲಾಗ್ತಾ ಹೋಯಿತು. ನೀವು ನೋಡಿ, ಪೆರಿಯಾರ್ ಅವರನ್ನು ವಿರೋಧಿಸಿ, ಅಂದರೆ ಅಲ್ಲಿಯ ಭಿನ್ನಾಭಿಪ್ರಾಯಗಳಿಂದ ಅಣ್ಣಾದೊರೈ ಹೊರಗಡೆ ಬಂದರು. ಅಣ್ಣಾದೊರೈ ಮತ್ತು ಅವರಾದ ನಂತರ 1969ರಲ್ಲಿ ಅವರು ನಿಧನ ಹೊಂದಿದಾಗ ಇದೇ ಕರುಣಾನಿಧಿ ಮುಖ್ಯಮಂತ್ರಿ ಆಗ್ತಾರೆ. ಕರುಣಾನಿಧಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸಹಾಯ ಮಾಡಿದವರು ಯಾರು, ಇದೇ MGR ಸಹಾಯ ಮಾಡಿದ್ರು. ಅದೇ MGR ಕೊನೆಗೆ ಏನಾಗ್ಬಿಡ್ತು, ಕರುಣಾನಿಧಿಯ ವಿರುದ್ಧ ಆರೋಪಗಳನ್ನು ಮಾಡಿ ಪಾರ್ಟಿಯಿಂದ ಉಚ್ಚಾಟನೆ ಆಗಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಇದರ ಜೊತೆಗೆ 1989ರಲ್ಲಿ ಜಯಲಲಿತಾ ಸೀರೆ ಪ್ರಸಂಗ ಆಗಿಬಿಡುತ್ತೆ. 1989ರಲ್ಲಿ ಒಂದು ಘಟನೆ ಆಗುತ್ತೆ. ಏನು ಅಂತ ಹೇಳಿದರೆ, ಇದೇ ಕರುಣಾನಿಧಿಯವರು ಅಲ್ಲಿಯ ವಿಧಾನಸಭೆಯಲ್ಲಿ ಬಜೆಟನ್ನು ಮಂಡನೆ ಮಾಡ್ತಿರ್ತಾರೆ. ಕರುಣಾನಿಧಿಯವರು ಬಜೆಟನ್ನು ಮಂಡನೆ ಮಾಡುವಂತಹ ಸಮಯದಲ್ಲಿ ಅದಕ್ಕೆ ಜಯಲಲಿತಾ ಅವರು ಅಂದರೆ ಅಡ್ಡಿಪಡಿಸಿದರು ಎನ್ನುವಂಥದ್ದೊಂದು ಆರೋಪ. ಆ ಅಡ್ಡಿಪಡಿಸಿದ ನಂತರ ಏನಾಯಿತು, ಕೆಲವೊಂದಿಷ್ಟು DMK ಸದಸ್ಯರುಗಳು ಜಯಲಲಿತಾ ಅವರ ಸೀರೆಯನ್ನು ಎಲ್ಲ ಎಳೆದಾಡಿಬಿಟ್ರು ಅಂತ ಒಂದು ದೊಡ್ಡ ಆರೋಪ AIADMKಯಿಂದ ಬಂತು. ಈ ಪ್ರಕರಣ ಆದ ನಂತರ ಜಯಲಲಿತಾ ಅವರು ಕೂದಲೆಲ್ಲ ಹರಡು ಹೋಗ್ಬಿಟ್ಟಿರುತ್ತೆ, ಅವ್ರದ್ದು ಕೆಳಗಡೆ ಬೀಳ್ತಾರೆ, ಎಲ್ಲವೂ ಕೂಡ ಆಗುತ್ತೆ. ಆ ಘಟನೆ ಆದ ನಂತರ ಜಯಲಲಿತಾ ಒಂದು ಶಪಥ ಮಾಡ್ತಾರೆ. ಏನು ಶಪಥ, ನಾನು ಇವತ್ತು ಇಂತಹ ಸ್ಥಿತಿಗೆ ಬಂದಿದ್ದೇನೆ, ನಾಳೆ ಒಂದು ವೇಳೆ ಈ ಸದನಕ್ಕೆ ನಾನು ವಾಪಸ್ ಬರೋದಾದರೆ ಅದು ಮುಖ್ಯಮಂತ್ರಿಯಾಗಿ ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ಅವರು ಸದನದಲ್ಲಿ ವಾಪಸ್ ಬರ್ತಾರೆ. 1989ರಲ್ಲಿ ಹೊರಗಡೆ ಬರ್ತಾರೆ.
1991ರಲ್ಲಿ ಮುಖ್ಯಮಂತ್ರಿಯಾಗಿ ಅವರು ಸದನಕ್ಕೆ ಹೋಗ್ತಾ ಇರೋದನ್ನು ನಾವು ಉದಾಹರಣೆಗೆ ತೆಗೆದುಕೊಂಡಿದ್ದೇವೆ. ಯಾಕಂದರೆ ಕಾಂಗ್ರೆಸ್ನವ್ರದ್ದೆಲ್ಲ ಸಪೋರ್ಟ್ ಇತ್ತು. 91ರಲ್ಲಿ ಅವರೆಲ್ಲ ಮುಂದುವರೆದಿದ್ದು ಮುಖ್ಯಮಂತ್ರಿ ಆಗಿದ್ದನ್ನೆಲ್ಲ ನಾವು ನೋಡಿದ್ವಿ. ಜೈಲು ಮತ್ತು ಪ್ರತಿಕಾರದ ರಾಜಕಾರಣವನ್ನು ಕೂಡ ನೋಡ್ತಾ ಇದ್ದೀವಿ ನಾವಿಲ್ಲಿ. ಇದರ ಜೊತೆಗೆ DMK ಮತ್ತು AIADMK ಮೈತ್ರಿ ಅಷ್ಟು ಸುಲಭನಾ ಅನ್ನುವಂತಹ ಪ್ರಶ್ನೆ ಇದೆ. ನಾನು ಆವಾಗಲೇ ಹೇಳಿದೆ, ವಾಸ್ತವದಲ್ಲಿ ವಿರುದ್ಧ ದಿಕ್ಕಿನಲ್ಲಿರುವಂತಹ ಬಿಂದುಗಳನ್ನು ನೀವು ಏಕಾಏಕಿಯಾಗಿ ತೆಗೆದುಕೊಂಡು ಬಂದು ಅದನ್ನು ಅಟ್ಯಾಚ್ ಮಾಡೋದಕ್ಕೆ ಸಾಧ್ಯನಾ? ಇಂತಹ ಪರಿಸ್ಥಿತಿಯಲ್ಲಿ ಯಾವ DMK ಕಳೆದ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡಿತ್ತು, ಇವತ್ತು ಅವ್ರು ಹೋಗಿದ್ದಾರೆ. ಹೇಗೆ ಅದು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಅಂದರೆ, ಚೆನ್ನೈನಲ್ಲಿ ಅವರು ಕೈ ಕುಲುಕ್ಬೋದು, ಆದರೆ ತಳಮಟ್ಟದ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡೋದು ಅಸಾಧ್ಯ ಅಂತ ಹೇಳ್ತಿದ್ದಾರೆ. MK ಸ್ಟಾಲಿನ್ CM ಸ್ಥಾನ ಬಿಡಲ್ಲ, ಪಳನಿಸ್ವಾಮಿ ಸ್ಟಾಲಿನ್ ಕೈಗಳಿಗೆ ಕೆಲಸ ಮಾಡೋಕ್ಕೆ ಅಸಾಧ್ಯ. ಅದು ಮೈತ್ರಿ ಆದರೆ ಪರಸ್ಪರ ವಿರುದ್ಧ ನೂರಾರು ಭ್ರಷ್ಟಾಚಾರದ ಆರೋಪ ಪ್ರತ್ಯಾರೋಪಗಳೆಲ್ಲ ಯಾಕಂದರೆ ಈ ಹಿಂದೆ ಮಾಡಿದ್ರು. DMK ಮತ್ತು AIADMK ಮೈತ್ರಿ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಹೀಗಾಗಿ ಹಾಲ್ನಲ್ಲಿ ಉಪ್ಪು ಬೆರೆಸ್ತಿದೆ ಅಂತೇಳಿ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕದ್ದು. JDS ಮತ್ತು ಕಾಂಗ್ರೆಸ್ನವರು ಮೈತ್ರಿ ಮಾಡಿಕೊಂಡ್ರು. 2019ರ ಲೋಕಸಭಾ ಚುನಾವಣೆಗೆ ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸೋದಕ್ಕೆ ಹೋದ್ರು. ಪರಿಣಾಮ ಏನಾಗ್ಬಿಡ್ತು? ಸ್ಥಳೀಯ ಮಟ್ಟದ ಅಂದರೆ ಕೆಳ ಹಂತದ ಕಾರ್ಯಕರ್ತರಲ್ಲಿ ಮೈತ್ರಿ ಆಗಿರಲಿಲ್ಲ, ಭಿನ್ನಾಭಿಪ್ರಾಯಗಳಿತ್ತು. ಹೀಗಾಗಿ ಅವರು ಸೋಲೋ ಪ್ರಯತ್ನಗಳೆಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಅದೇ ವಿಚಾರ DMK ಮತ್ತು AIADMK ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ.